ದೇವತಾ ಸತ್ಯಲೋಕದ ಉದ್ಯಾನವನ. ಅಲ್ಲಿ ಈ ಶಂಕುಕರ್ಣಾಖ್ಯ ದೇವತ ಏನು ಮಾಡುತ್ತಾ ಇದ್ದರು? ಹೂವು ಹಣ್ಣು ತಾರದೆ ಒಂದು ಮೂಲೆಗೆ ಕೂತು ಅಂದರೆ ಹೇಳ್ತಾರೆ, ಅವರು ಆ ಹೂವು ಹಣ್ಣು ತುಳಸಿ ಇತ್ಯಾದಿಗಳನ್ನು ತರಲಿಕ್ಕೆ ಹೋದಾಗ ಪ್ರತಿಯೊಂದರಲ್ಲೂ ಭಗವದ್ ರೂಪವನ್ನು ಕಾಣುತ್ತಾ ಇದ್ದರಂತೆ. ಯಾರು? ಈ ಶಂಕುಕರ್ಣಾಖ್ಯ ದೇವತ. ಆ ಭಗವದ್ ರೂಪವನ್ನು ಇದು ನೋಡಿ ಎಷ್ಟು ಚೆನ್ನಾಗಿದೆ. ಪುರಾಣ ಹೇಳುತ್ತೆ, ಆ ತುಳಸಿ ಫಲ ಪುಷ್ಪಾದಿಗಳಲ್ಲಿ ಭಗವಂತನ ರೂಪವನ್ನು ನೋಡುತ್ತಾ, ಕಣ್ಣಿಲಿ ನೋಡುತ್ತಾ, ಆನಂದ ಪಡುತ್ತಾ ಇಷ್ಟು ಅವರ ತಲೆಯಲ್ಲಿ ಆಲೋಚನೆ ಬಂತು. ಏನು ಬಂದಿತ್ತು ಅಂದರೆ ಹೇಳ್ತಾರೆ, ನನಗೇನೋ ನಾರದರ ಅನುಗ್ರಹದಿಂದ ಭಗವಂತನನ್ನು ಸರ್ವತ್ರ ನೋಡುವ ಸೌಭಾಗ್ಯ ಬಂದಿದೆ. ಭೂಲೋಕದಲ್ಲಿ ಅನೇಕ ಜನರು ಹುಟ್ಟಿ ಬರ್ತಾ ಇದ್ದಾರೆ, ಪಾಪ ಅವರಿಗೆ ಭಗವಂತನ ದರ್ಶನ ಮಾಡುವಂಥ ಸೌಭಾಗ್ಯ ಇಲ್ಲಲ್ಲ ಅಂತ ನಮ್ಮ ಕುರಿತು ಅವರು ದುಃಖ ಪಡುತ್ತಿದ್ದರಂತೆ. ಸತ್ಯಲೋಕದ ವನದಲ್ಲಿ ತಮ್ಮ ಪಾಡಿಗೆ ತಾವು ಖುಷಿಯಿಂದ ಇರದೆ ನಮಗಾಗಿ ದುಃಖ ಪಡುತ್ತಾ ಇದ್ದರಂತೆ. ಆ ದುಃಖಪಟ್ಟು ಹರೇ ಇವರನ್ನು ಉದ್ಧಾರ ಮಾಡುವಂತ ಕೇಳಿಕೊಂಡು ಬರುವುದರೊಳಗೆ ಚೂರು ತಡ. ಅದು ಬ್ರಹ್ಮದೇವರು ನೋಡಿದರಂತೆ. ಅದರಲ್ಲಿ ಇದೇನು ಅಂತ ತಪ್ಪಿನ ಕೆಲಸವ? ಇದೇನು ಕೆಟ್ಟ ಕೆಲಸ ಅಲ್ಲ. ಹೂವು ಹಣ್ಣು ತುಳಸಿ ತರಲಿಕ್ಕೆ ಹೋಗಿದ್ದು, ತರುವ ಕಾಲಕ್ಕೆ ಸಜ್ಜನರಿಗೆ ಒಳ್ಳೆಯದಾಗಲಿ, ಕಷ್ಟಪಡ್ತಾ ಇದ್ದಾರೆ ಅಂತ ಕೇಳಿಕೊಳ್ಳೋದು ದೇವರನ್ನು. ಅದರಲ್ಲಿ ಇನ್ನೊಂದು ಭಾಗ ಇತ್ತು. ಏನದು ಅಂದರೆ, ಈ ಕಷ್ಟಪಡತಕ್ಕಂಥ ಸಜ್ಜೀವ ರಾಶಿಗಳಿಗೆ ನಾನು ದೇವರ ಕುರಿತು ಹೇಳಿದರೆ ಚೆನ್ನಾಗಿರುತ್ತೆ ಎಂಬ ಆಲೋಚನೆ ಇದೆಲ್ಲ ಸೇರಿಕೊಂಡಿತ್ತವರಿಗೆ. ಅದು ಬ್ರಹ್ಮದೇವರು ನೋಡಿದರಂತೆ. ಹೌದಲ್ಲವಾ, ನಿನಗೆ ಸಜ್ಜನರ ಮೇಲೆ ಸಾಧಕರಾದ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇರುವಂಥ ಸಜ್ಜನರ ಮೇಲೆ ಇಷ್ಟೂ ಕರುಣೆ ನಿನಗಿದೆ. ಆದ ಕಾರಣ ಶಾಪದ ನೆಪ, ಕೇವಲ ಶಾಪದ ನೆಪ ಮಾಡಿ ನಿನ್ನನ್ನು ಭೂಮಿಗೆ ಕಳಿಸ್ತಾ ಇದ್ದೇನೆ. ಯಾಕೆ ಭೂಮಿಗೆ ಕಳಿಸ್ತಾ ಇದ್ದೀರಾ? ನೀನೇ ಬೇಡಿದ್ದೀಯಲ್ವ, ಎಲ್ಲರನ್ನ ಉದ್ಧಾರ ಮಾಡಬೇಕು, ಆ ಕೆಲಸಕ್ಕೆ ಹೋಗು. ಆದರೆ ಮೇಲ್ನೋಟಕ್ಕೆ ದೇವರ ಫಲಪುಷ್ಪಾದಿಗಳನ್ನು ತರುವುದಕ್ಕೆ ತಡ ಆಯಿತು. ಆದ ಕಾರಣ ನೀನು ಭೂಲೋಕದಲ್ಲಿ ಹುಟ್ಟು ಅಂತ. ಅದಕ್ಕೆ ಬ್ರಹ್ಮದೇವರಿಗೆ ಸಿಟ್ಟು ಬಂತು ಎಂಬ ಪುರಾಣ ವಾಕ್ಯದ ಅರ್ಥ. ಋಜುಗಣಸ್ಥರಾದಂಥ, ಋಜುಗಣದಲ್ಲಿ ಶ್ರೇಷ್ಠರಾದಂಥ ಬ್ರಹ್ಮದೇವರ ಲಕ್ಷಣ ಏನು ಅಂದರೆ, ಸಿಟ್ಟನ್ನು ಗೆದ್ದಿರ್ತಾರವರು. ಅವರಿಗೆ ಸಿಟ್ಟಿನ ಸ್ಪರ್ಶವೇ ಇಲ್ಲ. ಸತ್ವಗುಣ ಪ್ರಧಾನರವರು. ಮತ್ತು ಅವರಿಗೆ ಸಿಟ್ಟು ಬಂತು ಅಂದರೆ ಸಿಟ್ಟು ಮೇಲ್ನೋಟಕ್ಕೆ ತೋರಿದ್ರು. ತೋರಿ ನೀನು ಹೊರಡಯ್ಯ ಅಂದರು. ಆವಾಗ ಪ್ರಹ್ಲಾದರ ನಮ್ಮ ಶಂಕುಕರ್ಣಾಖ್ಯ ದೇವತ ಅವರು ಕೇಳಿಕೊಳ್ಳುತ್ತಾರೆ, ಸ್ವಾಮಿ ನನ್ನನ್ನೇನೋ ಕಳಿಸಿಕೊಡ್ತಾ ಇದ್ದೀರಾ ಭೂಲೋಕಕ್ಕೆ. ನನ್ನ ಆಸೆ ಅಲ್ಲಿದ್ದವರನ್ನು ನಾನು ದೇವರ ಚಿಂತನೆ ಕೊಟ್ಟು ಮೇಲಕ್ಕೆ ಕರ್ಕೊಂಡು ಬರಬೇಕು ಅಂತ. ನಾನು ಕೆಳಗೆ ಹೋದಾಗ ನಾನೇ ಮರೆತು ಹೋದರೆ ದೇವರನ್ನು, ಹಾಗಾಗಬಾರದು. ಜನ್ಮ ಜನ್ಮದಲ್ಲಿ ನಾನು ಶ್ರೀಹರಿಯ ಸದಾ ಚಿಂತನೆ ಮಾಡುವ ಸೌಭಾಗ್ಯ ದಯಪಾಲಿಸಿ ಅಂದಾಗ ಬ್ರಹ್ಮದೇವರು ನಗತಾ ಆ ವರವನ್ನು ಕೊಡುತ್ತಾರೆ. ನಿನಗೆ ದೇವರ ಅಚ್ಚಳಿಯದ ನೆನಪು ಸದಾ ಇರಲಿ ಅಂತ ಅವರಿಗೆ ಅದ್ಭುತವಾದ ವರವನ್ನು ಕೊಟ್ಟು ಕಳಿಸ್ತಾರೆ. ಸರಿ, ಅದರಲ್ಲಿ ಭೂಲೋಕಕ್ಕೆ ಬಾ ಅಂತ ಹೇಳಿದರಲ್ವ, ಅಂದರೆ ಹುಟ್ಟು ಅಂತ ಹೇಳಿದರಲ್ವ, ಆ ಹುಟ್ಟು ಅನ್ನೋದರಲ್ಲಿ
ಮೊದಲನೆಯ ಹುಟ್ಟು ಹೇಗೆ ಅಂದರೆ ಹೇಳ್ತಾರೆ, ದೈತ್ಯನಾಗಿ ಹುಟ್ಟು. ಅದು ಯಾಕೆ ಹಾಗೆ ಹೇಳಿದರು ಅಂದರೆ ಅದಕ್ಕೆ ಹೇಳ್ತಾರೆ, ಎಂಥದ್ದು ನೋಡಿ, ದೇವರ ಪೂಜಾ ವಿಚಾರ, ಶತಾಪರಾಧ ಸ್ತೋತ್ರ ಅಂತಲೇ ಬರುತ್ತದರಲ್ಲಿ. ದೇವರ ಪೂಜಾ ಮಾಡುವಾಗ ದೇವರ ಮೇಲೆ ಬಿಟ್ಟು ಬೇರೊಂದು ಕಡೆ ಮನಸ್ಸು ಹೋದರೆ ಅಪರಾಧ. ದೇವರ ಫಲಪುಷ್ಪಾದಿಗಳನ್ನು ತರುವುದಕ್ಕೆ ತಡ ಮಾಡಿದರೆ ಅಪರಾಧ. ದೇವರ ನೈವೇದ್ಯಕ್ಕೆ ತಡ ಮಾಡಿದೆ ಅಪರಾಧ. ಅನೇಕ ಅಪರಾಧಗಳಿರುತ್ತೆ. ಅದಕ್ಕೆಲ್ಲ ಏನೇನು ಫಲ, ವಿಚಿತ್ರವಾದ ಫಲಗಳು ಹೇಳಿದ್ದಾರೆ, ವಿಚಿತ್ರವಾದ ಫಲಗಳು ಹೇಳಿದ್ದಾರೆ. ಅದಕ್ಕೆ ದೇವರ ಫಲಪುಷ್ಪಾದಿಗಳನ್ನು ತರುವುದರಲ್ಲಿ ತಡ ಮಾಡಿದ್ದಕ್ಕೆ ದೈತ್ಯರಾಗಿ ಹುಟ್ಟಬೇಕಾದ ಫಲ. ಮತ್ತು ನಾವ್ಯಾರಾಗಿ ಹುಟ್ಟಬೇಕು? ನಾವು ಮಾಡುವ ದೇವರ ಪೂಜಾ ಎಲ್ಲ ಅಪರಾಧಗಳಿಂದಲೇ ಕೂಡಿರುತ್ತೆ. ಅನಂತ ಅಪರಾಧಗಳು ಎನ್ನಲ್ಲಿ ಇರಲಾಗಿ ಅಂತಾರೆ. ಆ ರೀತಿ ಅಷ್ಟು ಅಪರಾಧಗಳಿದೆ. ಅದಕ್ಕೆ ಹೇಳುತ್ತಾರೆ, ಆ ಅಪರಾಧದಿಂದ ದೈತ್ಯನಾಗಿ ಹುಟ್ಟು ಅಂದರು. ಆದರೆ ನೋಡಿ, ದೈತ್ಯರಾಗಿ ಹುಟ್ಟೋದು ಅಂದರೆ ಸ್ವರೂಪ ದೈತ್ಯ ಅಂತ ಆಗಿಬಿಡೋದಲ್ಲ, ದೈತ್ಯರ ಶರೀರದಲ್ಲಿ ಬರೋದು. ದೈತ್ಯರಿಗೆ ಸಂಬಂಧಪಟ್ಟ ಶರೀರದಲ್ಲಿ ಬಾ ಅಂತ ಕೊಟ್ಟರು. ಬರಬಹುದು. ದೈತ್ಯರು ತುಂಬ ಜನ ಇದ್ದಾರೆ. ಕಾಲನೇಮಿ ಇದ್ದಾನೆ, ನಮುಚಿ ಇದ್ದಾನೆ, ಶಂಬರ ಇದ್ದಾನೆ, ಎಲ್ಲರಿದ್ದಾರೆ. ಅಂಥ ಅವ್ರ್ಯಾರ ಮಗನಾಗಿ ಹುಟ್ಟದೆ ಶಂಖುಕರ್ಣ ಹಿರಣ್ಯಕಶಿಪುವಿನ ಮಗನಾಗಿಯೇ ಹುಟ್ಟಿ ಬಂದ. ಆ ಕನೆಕ್ಷನ್ ಏನಯ್ಯ ಅಂದರೆ ಹೇಳ್ತಾರೆ, ಆ ಹಿರಣ್ಯಕಶಿಪು ಅಂದರೆ ಅಲ್ಲಿ ಜಯನಿದ್ದಾನೆ. ಜಯನ ಉದ್ಧಾರಕ್ಕಾಗಿ ಪ್ರಹ್ಲಾದರಾಜರನ್ನು ದೇವರಲ್ಲಿ ಕಳಿಸಿಕೊಟ್ಟದ್ದು. ಹಿರಣ್ಯಕಶಿಪನ್ನು ಉದ್ಧಾರ ಮಾಡಬೇಕು, ಒಳಗೆ ದೈತ್ಯನನ್ನಲ್ಲ, ಒಳಗಿರುವ ಜಯನಾಮಕ ಪಾರ್ಷದನನ್ನು ಉದ್ಧಾರ ಮಾಡಲಿಕ್ಕಾಗಿ ಪ್ರಹ್ಲಾದರಾಜರನ್ನು ಅಲ್ಲಿ ಕಳಿಸಿಕೊಡ್ತಾ ಇದ್ದಾರೆ. ಶಂಖುಕರ್ಣ ಅಲ್ಲಿ ಪ್ರಹ್ಲಾದನಾಗಿ ಹುಟ್ಟಿ ಬರುತ್ತಾ ಇದ್ದಾರೆ. ಆ ಚರಿತ್ರೆಯನ್ನು ಚೂರು ನೋಡಿದರೆ ಎಷ್ಟು ಚೆನ್ನಾಗಿದೆ. ಒಂದು ಕಡೆ ದೇವತೆಗಳೆಲ್ಲ ದೈತ್ಯರ ಮೇಲೆ ದಾಳಿಗೆ ನಿಂತಿದ್ದಾರೆ. ಇನ್ನೊಂದು ಕಡೆ ಈ ಹಿರಣ್ಯಕಶಿಪು ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಮಾಡಲಿಕ್ಕೆ ಹೋಗಿದ್ದಾನೆ. ಆ ತಪಸ್ಸನ್ನು ಮಾಡುತ್ತಾ ಇದ್ದರೆ ಇವನ ಕಾಟಕ್ಕೆ ಎಲ್ಲ ಇಡೀ ಜಗತ್ತೆಲ್ಲ ತೊಂದರೆಗೆ ಈಡಾಗಿತ್ತು. ಅದಕ್ಕಾಗಿ ದೇವತೆಗಳೆಲ್ಲ ಸೇರಿ ದೈತ್ಯರ ಮೇಲೆ ದಾಳಿಗೆ ಬಂದರು. ಹೇಗೂ ಈ ಹಿರಣ್ಯಕಶಿಪು ಸದ್ಯಕ್ಕೆ ಬರಲ್ಲ, ಅವನು ತಪಸ್ಸಿಗೆ ಹೋಗಿದ್ದಾನೆ. ಆದ್ದರಿಂದ ಎಲ್ಲರೂ ದಾಳಿಗೆ ಬಂದರು. ದಾಳಿಗೆ ಬಂದು ದೈತ್ಯರನ್ನೆಲ್ಲ ಕೊಂದು ಓಡಿಸಿ, ಇನ್ನು ಯಾರು ಉಳಿದಿದ್ರು ಅಂದರೆ ಹಿರಣ್ಯಕಶಿಪುವಿನ ಭವನದಲ್ಲಿ ಪ್ರಧಾನವಾಗಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ಕಯಾಧೂದೇವಿ, ಹಿರಣ್ಯಕಶಿಪುವಿನ ಹೆಂಡತಿ. ಆಕೆಯನ್ನು ಇಂದ್ರದೇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ನಾರದರು ಅಡ್ಡಿ ಬರುತ್ತಾರೆ. ಹೇ ಇಂದ್ರ, ನೀನು ಮಾಡು ಸರಿಯಲ್ಲ, ಇಂಥ ಕೆಲಸ ನೀನು ಮಾಡಬಾರದು ಹೇಳ್ತಾರೆ. ಮುಂಚ ಪರಪರಿಗ್ರಹಾಂ, ಇನ್ನೊಬ್ಬರ ಹೆಂಡತಿ, ಆಕೆಯನ್ನೇ ಕರ್ಕೊಂಡು ಹೋಗ್ತಾ ಇದೆಯಾ? ಗೊತ್ತು, ನಾರದರಿಗೆ ಗೊತ್ತು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಮೇಲ್ನೋಟಕ್ಕೆ ಪ್ರಶ್ನೆ. ಅದಕ್ಕೆ ಇಂದ್ರದೇವರು ಹೇಳುತ್ತಾರೆ, ನಾನು ಇನ್ನೊಬ್ಬರ ಹೆಂಡತಿಯಾದ ಈಕೆಯನ್ನು ಕರ್ಕೊಂಡು ಹೋಗೋದು ಯಾಕೆ ಅಂದರೆ
ಇಷ್ಟೇ, ಇನ್ನೇನಿಲ್ಲ. ಈಕೆಯ ಹೊಟ್ಟೆಯಲ್ಲಿ ಭೀಕರವಾಗಿರತಕ್ಕಂಥ ವೀರ್ಯ ತುಂಬಿದೆ. ಅಂದರೆ ಆ ಹಿರಣ್ಯಕಶಿಪುವೇ ಜಗತ್ತಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂದರೆ ಅವನನ್ನು ಮೀರಿದವ ಈ ಹೊಟ್ಟೆಯಲ್ಲಿದ್ದಾನೆ. ಆದ ಕಾರಣ ಆಕೆ ಪ್ರಸವ ಆಗುವ ಪರ್ಯಂತ ನನ್ನ ಹತ್ತಿರ ಇಟ್ಟುಕೊಂಡು ಪ್ರಸವ ಆದ ಕೂಡಲೇ ಆ ಕೂಸನ್ನು ಕೊಂದು ಈಕೆಯನ್ನು ಬಿಟ್ಟು ಬಿಡುತ್ತೇನೆ. ಅದಕ್ಕಾಗಿ ನಾನು ಆ ಮಗುವನ್ನು ಕರೆದುಕೊಂಡು ಹೋಗ್ತಾ ಇದ್ದೇನೆ. ಇಷ್ಟು ಹೇಳಿದಾಗ ನಾರದರು ಏನು ಉತ್ತರ ಕೊಡಬೇಕು ಅಂದರೆ, ಅಯ್ಯ ನೀನು ದೊಡ್ಡವ, ತ್ರಿಲೋಕಾಧಿಪತಿ, ವಜ್ರಾಯುಧಧಾರಿ, ನೀನು ಅಂದುಕೊಂಡ್ರೆ ಕ್ಷಣದಲ್ಲಿ ಆ ಕೂಸು ಹಾಳಾಗುತ್ತೆ. ಒಳಗೆ ಒಳ್ಳೆ ಹುಡುಗ ಇದ್ದಾನೆ, ಸಾಕ್ಷಾತ್ ನಿಷ್ಕಿಲ್ಬಿಷಃ ಮಹಾಭಾಗವತೋ ಮಹಾನ್, ಒಳ್ಳೆ ಮಹಾಭಾಗವತನಿದ್ದಾನಯ್ಯ, ದೊಡ್ಡವನಿದ್ದಾನಯ್ಯ. ಇನ್ನೊಂದಲ್ಲಿ ಮಾತು, ಪಾಪ ಇಲ್ಲದವನಿದ್ದಾನಯ್ಯ. ನಮಗರ್ಥ ಆಗಲಿಲ್ಲ. ಪಾಪ ಇಲ್ಲದವ ಅಂತ ಯಾಕೆ ಹೇಳಿದರು? ಅವಾಗ ಹೇಳ್ತಾ ಇದ್ದಾರೆ, ಸಾವು ಅನ್ನೋದು ಪಾಪದ ಫಲ. ಯಾವುದು? ಅಪಮೃತ್ಯು ಅನ್ನೋದು ಪಾಪದ ಫಲ. ಇದನ್ನು ಧರ್ಮರಾಜರು ಭಾರತದಲ್ಲಿ ಚೆನ್ನಾಗಿ ಹೇಳ್ತಾರೆ. ಈಗ ಕೂತಿದ್ದೇವೆ, ಒಂದು ಸೊಳ್ಳೆ ಬಂದು ಕಡಿಯಿತು. ಸೊಳ್ಳೆ ಕಡಿದರೆ ಯಾಕೆ ಕಡಿಯಿತು?